ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಕೇಂದ್ರ ಸರ್ಕಾರದಿಂದ ಬೆಳಗಾವಿಗೆ ಮಂಜೂರಾಗಿದ್ದು 100 ಹಾಸಿಗೆಯ ಇಎಸ್ಐ ಆಸ್ಪತ್ರೆ ನಿರ್ಮಾಣ ಮಾಡಲು ತಡೆ ಹಿಡಿದಿದ್ದು ನೀವು ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ವಿರುದ್ಧ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ವಾಗ್ದಾಳಿ ಮಾಡಿದ್ದಾರೆ. ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿರುವ ಅವರು, ಸಚಿವ ಸಂತೋಷ್ ಲಾಡ್ ಬೆಳಗಾವಿ ಪ್ರವಾಸದಲ್ಲಿ ಇದ್ದಾಗ ಇಎಸ್ಐ ಆಸ್ಪತ್ರೆಯ ಬಗ್ಗೆ ನನಗೆ ಮಾಹಿತಿ ಕೊರತೆ ಇದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಆಸ್ಪತ್ರೆ ಬಂದ್ ಮಾಡಲು ಹೇಳಿದ್ದು ನೀವೇ ಎಂದರು. ಫೆಬ್ರವರಿಯಲ್ಲಿ ಬೆಳಗಾವಿಗೆ 100 ಹಾಸಿಗೆಗಳ ಇಎಸ್ಐ ಆಸ್ಪತ್ರೆಯನ್ನು ಮಂಜೂರಿ ಮಾಡಿದೆ. ಇವತ್ತು ತಾವು ಹೇಳಿಕೆ ಕೊಡುವಂಥದ್ದು ಫೆಬ್ರವರಿ 2025 ಅನ್ನುವಂಥದ್ದು ನಮಗೆ ಜ್ಞಾಪಕ ಮಾಡ್ತೇನೆ. ಕಳೆದ 2 ವರ್ಷಗಳ ಅವಧಿಯಲ್ಲಿ ಈ ಆಸ್ಪತ್ರೆ ನಿರ್ಮಾಣಕ್ಕೆ ಏನು ತೊಡಕಾಯಿತು, ಯಾಕೆ ಲೇಟ್ ಆಯಿತು ಅನ್ನುವಂಥದ್ದನ್ನ ತಾವು ಜನರಿಗೆ ಹೇಳಬೇಕಾಗ್ತದೆ. ಪ್ರಾರಂಭದಲ್ಲಿ ತಾವು ಈ ಆಸ್ಪತ್ರೆಯನ್ನ ಬೇರೆ ಬಾಡಿಗೆ ಕಟ್ಟಡಕ್ಕೆ ಸ್ಥಳಾಂತರ ಮಾಡಿ ಇಲ್ಲಿ ಜಾಗೆ ಖಾಲಿ ಮಾಡುವಂತಹದ್ದು ನಿರ್ಣಯವನ್ನು ಮಾಡಿದ್ರಿ. ನಾನು ಅದಕ್ಕೆ ಒಪ್ಪಿಕೊಂಡೆ. ಆ ಟೆಂಡರ್ ಕೂಡ ಆಯಿತು. ಕಟ್ಟಡ ಮಾಲೀಕ ಒಪ್ಪಿಕೊಂಡು ಅದನ್ನ ನಿಮ್ಗೆ ಏನೇನು ಸಿದ್ಧತೆ ಬೇಕು ಎಲ್ಲ ಮಾಡ್ತಾ ಇದ್ದ. ನಿಮ್ಮ ಅಧಿಕಾರಿಗಳ ಚಿತಾವಣೆಯಿಂದಾಗಿ ಆ ಕಟ್ಟಡ ಮಾಲೀಕ ಅವನಿಗೆ ತೊಂದರೆ ಆಯಿತು ಅಂತ ಹೇಳಿ ವಾಪಸ್ ತಗೊಂಡ. ಅದಾದ್ಮೇಲೆ ತಾವು ನಿರ್ಣಯ ಮಾಡಿದ್ರಿ, ತಾವೇ ಆದೇಶ ಮಾಡಿದ್ರಿ, ಇರುವಂತ ಅಲ್ಲೇ ಆಸ್ಪತ್ರೆಯ ಎಲ್ಲ ವೈದ್ಯಾಧಿಕಾರಿಗಳನ್ನ ಸಿಬ್ಬಂದಿಗಳನ್ನ ಪಕ್ಕದ ಡಿಸ್ಪೆನ್ಸರಿಗಳಿಗೆ ವರ್ಗಾವಣೆ ಮಾಡಬೇಕು, ಯಮನಾಪುರದಲ್ಲಿ ಒಪಿಡಿ ಪ್ರಾರಂಭ ಮಾಡಬೇಕಂತೇಳಿ ತಾವೇ ಆದೇಶ ಹೊರಡಿಸಿದ್ರಿ. ನಾವು ಅದಕ್ಕೂ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.